ಒಂದು 2-3 ಆಗುವಷ್ಟು ಚಪಾತಿ ಹಿಟ್ಟು ಉಳಿದಿರುತ್ತೆ. ಅದ್ರ ಜೊತೆಗೆ ಏನಪ್ಪ ಮಾಡಲಿ ಅನ್ನಿಸ್ತಾ ಇರುತ್ತೆ. ಅಂತ ಹೊತ್ತಲ್ಲಿ ಆ ಉಳಿದಿರೋ ಚಪಾತಿ ಹಿಟ್ಟಿಂದ ಈ ಥರ ಒಂದ್ಸಲ ಆನಿಯನ್ ಪರೋಟ ಮಾಡ್ಕೊತೀನಿ, ಸೂಪರ್ ಆಗಿರುತ್ತೆ. ಇದನ್ನ ಮಾಡೋದಕ್ಕೆ ಉಳಿದಿರೋಂಥ ಚಪಾತಿ ಹಿಟ್ಟಿಗೆ ಸ್ವಲ್ಪ ಅಜ್ವೈನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದರಿಂದ ತುಂಬ ರುಚಿ ಅನಿಸುತ್ತೆ. ಇದಾದ ನಂತರ 3 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಅದನ್ನ ಈ ತರ ಕೈಯಲ್ಲೇ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಎರಡರಲ್ಲಿ ಒಂದು, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಬಾಂಬೆ ರವಾನ ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಅದು. ಇದರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ, ಗರ್ಗರಿಯಾಗಿರುತ್ತೆ. ಈರುಳ್ಳಿಲಿರೋ ಎಕ್ಸ್ಟ್ರಾ ನೀರನ್ನ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಹಾಕಿ ಚೆನ್ನಾಗಿ ಈ ತರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ತುಂಬಾ ಹೊತ್ತು ಬಿಡಬಾರ್ದು. ನಂತರ ಚಪಾತಿ ಹಿಟ್ಟನ್ನ ಈ ತರ ದೊಡ್ಡದಾಗಿ ಸ್ವಲ್ಪ ಮೀಡಿಯಂ ದಪ್ಪ ಇರೋ ತರ ಲಟ್ಟಿಸ್ಕೊಂಡು ಅದ್ರ ಮೇಲ್ಗಡೆ ಈ ತರ ಸ್ಟಫಿಂಗ್ ನ ಹರಡ್ಕೊಂಡು ಉದ್ದಕ್ಕೆ ರೋಲ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸುರುಳಿ ಮಾಡಿಕೊಂಡು ಮೇಲ್ಗಡೆ ಗೋಧಿ ಹಿಟ್ಟನ್ನ ಉದುರಿಸಿ ಸ್ವಲ್ಪ ದಪ್ಪನಾಗಿನೇ ಲಟ್ಟಿಸಿ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸಿದ್ರೆ ಸೂಪರ್ ಆಗಿರುತ್ತೆ. ಎಣ್ಣೆ ಹಾಕಿನೇ ಬೇಯಿಸಿದ್ದೆ. ತುಪ್ಪ ಹಚ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಚಟ್ನಿ ಜೊತೆಗೂ ತಿನ್ಬೋದು. ಒಂದ್ಸಲ ಈ ತರ ಟ್ರೈ ಮಾಡಿ, ಇಷ್ಟ ಆಗುತ್ತೆ.